ನಮಸ್ಕಾರ. ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಎಲ್.ಎನ್. ಶೇಷಗಿರಿರಾವ್ ಸಾಹಿತ್ಯ ಉತ್ಕೃಷ್ಟ ಮಾದರಿ, ರಾನಂ ಚಂದ್ರಶೇಖರ್. ಓಂ ಕನ್ನಡ ಯುವಕರ ಸಂಘದ ಸಮಾರಂಭಕ್ಕೆ ನಿಖಿಲ್ ಕುಮಾರಸ್ವಾಮಿಗೆ ಆಹ್ವಾನ. ಕಾರಂಜಿ ಆಂಜನೇಯ ದೇವಾಲಯ ಕಲ್ಯಾಣ ಮಂಟಪ ಅಕ್ರಮ ಬಳಕೆ, ನೋಟಿಸ್ ಜಾರಿ. ಪ್ರೊಫೆಸರ್ ಎಲ್.ಎಸ್. ಶೇಷಗಿರಿರಾವ್ ಅವರ ಸಾಹಿತ್ಯದ ಅವಲೋಕನ ಮಾಡುವುದೆಂದರೆ ಅದು ಜೀವನ್ಮುಖಿ ಸಾಹಿತ್ಯದ ಉತ್ಕೃಷ್ಟ ಮಾದರಿಯನ್ನು ಪರಿಶೀಲಿಸಿದಂತೆ ಎಂದು ಹಿರಿಯ ಕನ್ನಡ ಹೋರಾಟಗಾರ ಸಾಹಿತಿ ರಾನಂ ಚಂದ್ರಶೇಖರ ಹೇಳಿದ್ದಾರೆ. ಅವರು ರಾಜಾಜಿನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರೊಫೆಸರ್ ಎಲ್.ಎಸ್. ಶೇಷಗಿರಿರಾವ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಅಂಗಳದಲ್ಲಿ ತಿಂಗಳ ಪುಸ್ತಕ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು. ಶೇಷಗಿರಿರಾವ್ ಅವರು ಸಾಹಿತ್ಯಕ್ಕಿಂತ ಬದುಕು ದೊಡ್ಡದು ಎಂದು ನಂಬಿದವರು. ಹಾಗಾಗಿ ಅವರ ಎಲ್ಲ ಸಾಹಿತ್ಯ ಕೃತಿಗಳು ಬದುಕಿನ ಉತ್ಕಟ ಪ್ರೀತಿಯನ್ನು ಹೊಂದಿದ್ದವು. ಮುಖ್ಯವಾಗಿ ಕನ್ನಡ ಸಾಹಿತ್ಯಾಸಕ್ತರು ಅವರನ್ನು ವಿಮರ್ಶಕರನ್ನಾಗಿ ಗುರುತಿಸಿಕೊಂಡಿದ್ದರು. ಶೇಷಗಿರಿರಾವ್ ಅವರು ಸಾಹಿತ್ಯದ ಎಲ್ಲ ಪ್ರಾಕಾರಗಳಲ್ಲಿಯೂ ತಮ್ಮ ಸೃಜನಶೀಲ ಛಾಪು ಮೂಡಿಸಿದ್ದರು. ಅವರು ರಚಿಸಿದ ನಿಘಂಟುಗಳು ಸರಳ ಭಾಷಾ ಶೈಲಿಯಿಂದ ಕೂಡಿದ್ದು ಕೈಯಲ್ಲಿ ಸುಲಭವಾಗಿ ಹಿಡಿಯುವಂತವಾಗಿದ್ದವು. ಹಾಗಾಗಿ ಅವು ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಜನಪ್ರಿಯವಾಗಿದ್ದವು ಎಂದು ಚಂದ್ರಶೇಖರ್ ಹೇಳಿದರು. ಶೇಷಗಿರಿರಾವ್ ಅವರು ರಚಿಸಿದ ಮಹತ್ವದ ಕೃತಿಗಳಲ್ಲಿ ಹೊಸಗನ್ನಡದ ಸಾಹಿತ್ಯ ಚರಿತ್ರೆ ಅತ್ಯಂತ ಮುಖ್ಯವಾದದ್ದು. ಅವರ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಕೂಡ ಕನ್ನಡಕ್ಕೆ ಅತ್ಯಂತ ಉಪಯುಕ್ತವಾದ ಕೊಡುಗೆಯಾಗಿದೆ. ಸಣ್ಣ ಕತೆ, ನಾಟಕ, ವಿಮರ್ಶೆ, ಮಕ್ಕಳ ಸಾಹಿತ್ಯ ಹಾಗೂ ಅಂಕಣ ಬರಹಗಳಲ್ಲೂ ಅವರು ಗಮನಾರ್ಹ ಕೊಡುಗೆ ಕೊಟ್ಟಿದ್ದಾರೆ. ಅವರ ಸಾಹಿತ್ಯದ ಅವಲೋಕನ ಮಾಡುವುದೆಂದರೆ ಸಮುದ್ರದಿಂದ ಒಂದು ಬೊಗಸೆ ನೀರನ್ನು ತೆಗೆದುಕೊಟ್ಟಂತೆ ಆಗುತ್ತದೆ. ಅಷ್ಟು ಅಗಾಧವಾದ ಕೊಡುಗೆ ಅವರದ್ದಾಗಿದೆ ಎಂದು ಚಂದ್ರಶೇಖರ್ ಬಣ್ಣಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಅವರು, ಎಲ್.ಎಸ್. ಶೇಷಗಿರಿರಾವ್ ಅವರು ಕನ್ನಡ ಪುಸ್ತಕ ಪ್ರಾಧಿಕಾರದ ಮೊದಲ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗ ಅವರ ನೋಡಲೆಂದು ಮೈಸೂರಿಂದ ನಾನು ಬಂದಿದ್ದೆ. ಈಗ ಅವರ ನಂತರ 10ನೇ ಅಧ್ಯಕ್ಷನಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ನೇಮಕಗೊಂಡಿದ್ದೇನೆ. ಇದೊಂದು ಯೋಗ ಎಂದರು. ನನ್ನ ಅಧ್ಯಕ್ಷತೆಯ ಅವಧಿಯಲ್ಲಿ ಶೇಷಗಿರಿರಾವ್ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿರುವುದು ನನಗೆ ದೊರೆತ ಸದಾವಕಾಶ ಎಂದು ಅವರು ಸಂತಸ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳು ಜನಪದ ಸಾಹಿತ್ಯ ಹಾಗೂ ವಚನ ಸಾಹಿತ್ಯದ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಅದು ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕವಾಗುತ್ತದೆ. ನೀವೆಲ್ಲರೂ ನಾವು ಯಾರಿಗೂ ಕಡಿಮೆ ಇಲ್ಲ ಎಂಬ ಭಾವನೆ ಬೆಳೆಸಿಕೊಂಡು ನಿಮ್ಮನ್ನು ನೀವು ತಿದ್ದುಕೊಳ್ಳುತ್ತಾ ಹೋದರೆ ಬದುಕಿನ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಎಲ್ರಿಗೂ ನಮಸ್ಕಾರ. ಈ ಮುಂಬರುವ 26/2/2025 ನಡೆಯುವ ಈ ಮಹಾಶಿವರಾತ್ರಿಯ ಕಾರ್ಯಕ್ರಮ ಏನಿದೆ, ಶಿವವೈಭವ ಅಂತ ನಮ್ಮ ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಗೌಡರ ನೇತೃತ್ವದಲ್ಲಿ ಏನು ಅವರ ಇಚ್ಛೆಯ ಮೇರೆಗೆ ಏನು ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಕೆಂಗೇರಿ ಮತ್ತು ಯಶವಂತಪುರ ಜನತೆಗೆ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮ ಅಂದಿನ 24ನೇ ತಾರೀಕು 4 ಗಂಟೆಯಿಂದ ಏನು ಸ್ಟಾರ್ಟ್ ಆಗ್ತಾಯಿದೆ ಕಾರ್ಯಕ್ರಮ. ಈ ಕೆಂಗೇರಿ ಸುತ್ತಮುತ್ತಲಿನ ಜನತೆ, ಯಶವಂತಪುರ ಕ್ಷೇತ್ರ ಜನತೆ ಇದನ್ನು ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ಏನು ಈ ರಾತ್ರಿ 12:30-1 ಗಂಟೆವರೆಗೂ ಏನು ಕಾರ್ಯಕ್ರಮ ನಡೀತಾ ಇದೆ, ಎಲ್ಲ ಒಂದೊಂದು ಗಂಟೆ ಒಂದೊಂದು ಕಾರ್ಯಕ್ರಮಗಳು ನಡೀತಾ ಇದೆ. ಈ ಜಾಗರಣೆ ಮಾಡೋಂಥ ಈ ಶಿವನ ಭಕ್ತರು ಏನಿದ್ರು ಇಲ್ಲಿ ಬಂದು ಶಿವನ ದರ್ಶನ ಮಾಡಿಕೊಂಡು ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಎಲ್ಲರನ್ನ ನಮಗೆಲ್ಲ ಖುಷಿಪಡಿಸ್ಬೇಕಂತ ಈ ಯಶವಂತಪುರ ಕ್ಷೇತ್ರದ ಶಾಸಕರ ಪರವಾಗಿ ನಾನು ಎಲ್ಲರ ಹತ್ರ ಕೋರ್ಕೊಳ್ತಾ ಇದ್ದೀನಿ. ಇದೇ ತಿಂಗಳ 25, 26, 27ರಂದು ಕೆಂಗೇರಿ ಉಪನಗರದ ಕೃಷ್ಣಪ್ಪನ ತೋಟದಲ್ಲಿ ಓಂ ಕನ್ನಡ ಯುವಕ ಸಂಘದವರು ಆಯೋಜಿಸಿರುವ ನಗರ ದೇವತೆ ಅಣ್ಣಮ್ಮ ದೇವಿ ಹಾಗೂ ಗ್ರಾಮ ದೇವತೆ ಮಾರಮ್ಮ ದೇವಿಯ 5ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಜಾತ್ಯತೀತ ಜನತಾದಳದ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ಥಳೀಯ JDS ಯುವ ಮುಖಂಡ ಚೇತನ್ ಗೌಡ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಆಹ್ವಾನಿಸಿದ್ದಾರೆ. ಸಮಾರಂಭದಲ್ಲಿ ಪಾಲ್ಗೊಳ್ಳುವುದಾಗಿ ನಿಖಿಲ್ ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಭಾಗದ ಶಾಸಕರಾದ ಶ್ರೀ ಸೋಮಶೇಖರ್ ಅವರು ಯಶವಂತಪುರದಲ್ಲಿ ಹಲವಾರು ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಫಸ್ಟು ಸಾಮೂಹಿಕ ವಿವಾಹಗಳನ್ನು ಮಾಡಿದ್ರು, ಅದಾದ ನಂತರ ಬಾಗಿನವನ್ನು ಕೊಟ್ಟರು, ಅದಾದಮೇಲೆ ಸ್ಕೂಲ್ ಮಕ್ಕಳಿಗೆ ಬುಕ್ಸನ್ನು ಕೊಟ್ಟರು. ಮತ್ತು ಈಗ ಈ ಹೊಸ ವರ್ಷದಲ್ಲಿ 25ನೇ ವರ್ಷದಲ್ಲಿ ಈಗ ಹೊಸ ಚಾಲನೆ, ಹೊಸ ಸುಗ್ಗಿಯನ್ನು ಮೊನ್ನೆ ಸಂಕ್ರಾಂತಿ ಹಬ್ಬವನ್ನು ಮಾಡಿ ಹೊಸ ವರ್ಷದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಜೋರಾಗಿ ಮಾಡಿ ಅದ್ದೂರಿಯಾಗಿ ಏರೋಳಿ ಬ್ಲಾಕಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ನಮ್ಮ ಕೆಂಗೇರಿ ವಿಭಾಗದಲ್ಲಿ ಮಹಾಶಿವರಾತ್ರಿ 26ನೇ ತಾರೀಕು ಸಂಜೆ 5 ಗಂಟೆಯಿಂದ ಪ್ರಾರಂಭ ಆಗುತ್ತದೆ. ಈ ಕಾರ್ಯಕ್ರಮಕ್ಕೆ
ಎಲ್ಲರೂ ಯಶವಂತಪುರ ಶಾಸಕರು ಮಾಡ್ತಾ ಇರೋಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮಂಥ ಕಾರ್ಯಕರ್ತರು ಮತ್ತು ನಾವು ಒಂದು 10 ಜನ 20 ಜನ 50 ಜನ 100 ಜನ ನಮ್ಮ ಕೈಯಲ್ಲಿ ಆದಷ್ಟು ಹೇಳಿ ಪ್ರತಿಯೊಂದಿಗೂ ಒಂದೊಂದು ಪಾಂಪ್ಲೆಟ್ಸನ್ನು ಕೊಟ್ಟು ನಮ್ಮ ಶಾಸಕರ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ಶಾಸಕರ ಕೈ ಫಲವನ್ನು ಪಡಿಸ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಬೆಂಗಳೂರು ನಗರದ ಬಸವನಗುಡಿಯಲ್ಲಿರುವ ಶ್ರೀ ಕಾರಂಜಿ ಆಂಜನೇಯ ಸ್ವಾಮಿ ದೇವಾಲಯದ ಶೃಂಗೇರಿ ಶಾರದಾ ಕಲ್ಯಾಣ ಮಂಟಪ ಎಂದು ತಿಳಿಸಿರುವ ಕಲ್ಯಾಣ ಮಂಟಪದಲ್ಲಿ ಅಕ್ರಮವಾಗಿ ಕಾರ್ಯಕ್ರಮಗಳಿಗೆ ಬಾಡಿಗೆ ನೀಡುತ್ತಿರುವುದು ಕುರಿತಂತೆ ಪತ್ರಕರ್ತ ಕೆ ಮೋಹನ್ ಧಾರ್ಮಿಕ ದತ್ತಿ ಇಲಾಖೆಗೆ ದೂರು ನೀಡಿದ್ದು ಆ ಕುರಿತಂತೆ ತನಿಖೆ ನಡೆಸುವಂತೆ ಆಯುಕ್ತರು ಆದೇಶ ನೀಡಿದ್ದಾರೆ. ದೇವಾಲಯಕ್ಕೆ ಸೇರಿದ ಜಾಗದಲ್ಲಿ ಶೃಂಗೇರಿ ಶಾರದಾ ಪೀಠ ಇವರ ಸಹಭಾಗಿತ್ವದಲ್ಲಿ ನಿರ್ಮಿಸಿರುವ ಕಲ್ಯಾಣ ಮಂಟಪವನ್ನು ಅಕ್ರಮವಾಗಿ ಮದುವೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಕಿರಣ್ ಆಲಿಯಾ ಶಂಕರಪ್ಪ ಇವರು ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಯಾರಿಗೂ ತಿಳಿಸದೆ ಇಲಾಖೆಯ ಅನುಮತಿಯನ್ನೂ ಪಡೆಯದೆ ಬಾಡಿಗೆ ನೀಡುತ್ತಿರುವುದು ಕಾನೂನು ವಿರುದ್ಧವಾಗಿದೆ ಎಂದು ಕೆ ಮೋಹನ್ ದೂರು ನೀಡಿದ್ದು ಈ ಕುರಿತಂತೆ ತನಿಖೆಗೆ ಆದೇಶಿಸಲಾಗಿದೆ. ನಮಸ್ಕಾರ, ನಾನು ಮಹೇಂದ್ರ ಕಿರಣ್ ಅಂತ, ಕೆಂಗೇರಿ ವಾರ್ಡ್ ಪ್ರೆಸಿಡೆಂಟು. ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯನ ಎಲ್ಲ ಯಶವಂತಪುರ ಜನತೆಗೆ ಕೋರ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಹಬ್ಬ ಆಚರಣೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಾನ್ಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ಪ್ರತಿ ಹಬ್ಬನ ಈ ಕಳೆದ ವರ್ಷದಿಂದ ವಿನೂತನವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಈಗ ಕಳೆದ ಬಾರಿ ದಸರಾ ಟೈಮಲ್ಲಿ ಆ ದಸರಾ ಹಬ್ಬನ ಆಚರಿಸಿದ್ರು. ಈಗ ಮೊನ್ನೆ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ದೀವಿ ಕ್ಷೇತ್ರದ ಮಟ್ಟದಲ್ಲಿ. ಜನರ ಸುಭಿಕ್ಷ ಸಮೃದ್ಧಿ ಹಾಗೂ ಒಳತಿಗಾಗಿ ಎಲ್ಲ ಶಿವನ ಆರಾಧಕರು ಒಂದು ಕಡೆ ಸೇರಿ ಎಲ್ಲ 12 ಮಹಾ ಜ್ಯೋತಿರ್ಲಿಂಗ ಆಮೇಲೆ ಹಿಮಲಿಂಗ ಇದರ ದರ್ಶನವನ್ನು ವ್ಯವಸ್ಥೆ ಮಾಡಿದ್ದಾರೆ. ಈ ದರ್ಶನ ಮಾಡಿ ಜನ ಪುನೀತರಾಗಿ ಆ ಬಂದಂಥ ಜನರಿಗೆ ಒಂದೊಂದು ರುದ್ರಾಕ್ಷಿ ತಂಬಿಟ್ಟು ಪ್ರಸಾದ ರೂಪದಲ್ಲಿ ಕೊಟ್ಟು ಅವತ್ತು ಉಪವಾಸ ಇರ್ತಾರೆ ಅಂತ ಹೇಳಿ ಅವ್ರಿಗೆ ಪ್ರಸಾದ ರೂಪದಲ್ಲಿ ಉಪ್ಪಿಟ್ಟನ್ನು ಮಾಡಿಸಿ ಇದೆಲ್ಲವನ್ನು ಮಾಡಿಸ್ತಾ ಇರುವಂಥವ್ರು ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಅವರು. ಏನಪ್ಪ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಹೌದು, ನಾವುಗಳು ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆಗಳು, ನಮ್ಮ ಹಬ್ಬಗಳನ್ನ ಮರಿತಾ ಇರುವಂಥ ಸಮಯದಲ್ಲಿ ಮುಂದಿನ ಪೀಳಿಗೆಗೆ ಈ ರೀತಿ ಹಬ್ಬ ಆಚರಣೆಗಳನ್ನ ಮಾಡ್ಕೊಂಡು ಹೋಗಬೇಕು. ನಮ್ಮ ಪುರಾತನದಿಂದ ಬಂದಿರೋವಂಥ ಈ ಥರದ್ದೆಲ್ಲ ಕಾರ್ಯಕ್ರಮಗಳು ಹಬ್ಬಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಯುವ ಜನತೆಗಿರ್ಬೋದು ಅಥವಾ ಮುಂದಿನ ಪೀಳಿಗೆಗೆ ಇವತ್ತೆಲ್ಲ ಮರ್ತೋಗಿದ್ದಾರೆ. ಎಲ್ಲ ಮೊಬೈಲ್ ಮಯ ಆಗೋಗಿದೆ. ಆಮೇಲೆ ಮಕ್ಕಳು ಯಾರನ್ನೇ ನೋಡಿ ನೀವು ಓದ್ಬೋದು, ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ. ಸಂಸ್ಕಾರ ಮತ್ತೊಂದು ಕಲಿಸೋ ಅಂಥ ನಿಟ್ಟಿನಲ್ಲಿ ಮಾನ್ಯ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಅವರು ಮಹಾಶಿವರಾತ್ರಿ ಶಿವವೈಭವ ಎಂಬ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಯಶವಂತಪುರ ಕ್ಷೇತ್ರದ ನಮ್ಮ ಕೆಂಗೇರಿ ವಾರ್ಡ್ನಲ್ಲಿ ಎಲ್ಲ ಕೂಡಿ ಒಟ್ಟಾಗಿ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಮಹಾಜನತೆ, ನಮ್ಮ ಯಶವಂತಪುರ ಕ್ಷೇತ್ರದ ಮಹಾಜನತೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸೋಣ. ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಬಂದಂಥವರು ಅನೇಕ ಜನ ಜಾಗರಣೆ ಮಾಡ್ತಿರ್ತಾರೆ. ಆ ಒಂದು ಸಮಯ, ಆ ಟೈಮಲ್ಲಿ ಒಂದು ಎಂಟರ್ಟೈನ್ ಮಾಡುವಂಥದ್ದು, ಜಾಗರಣೆ ಇದ್ದಂಥ ಟೈಮಲ್ಲಿ ನಿದ್ದೆ ಎಳೆಯುತ್ತೆ. ಬೇರೆ ಒಂದು ಇದು ವಿನೂತನವಾಗಿ ವಿಶಿಷ್ಟವಾಗಿ ಬೇರೆ ರೀತಿಯಲ್ಲಿ ಮಾಡುವಂಥ ಒಂದು ಪ್ರಯತ್ನಕ್ಕೆ ನಮ್ಮ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಅವರು ಚಾಲನೆ ಕೊಟ್ಟಿದ್ದಾರೆ. ಜನತೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಾನು ಮನವಿ ಮಾಡ್ತೀನಿ.